ನಮ್ಮೂರಿನಲ್ಲಿ ಮದ್ಯ ಮಾರಾಟ ಮಾಡಬಾರದು. ಅಕ್ರಮ ಮದ್ಯವನ್ನ ದಿನಸಿ ಅಂಗಡಿಯಲ್ಲಿ ಇಟ್ಟು ಮಾರಾಟ ಮಾಡುತ್ತಿರುವ ಬಗ್ಗೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿ ಹೊಸನಗರ ತಾಲೂಕು ಬೆಳ್ಳೂರು ಗ್ರಾಮದ ಮಹಿಳೆಯರು ಮತ್ತು ಗ್ರಾಮಸ್ಥರು ಇಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಇನ್ನು ಮನವಿ ಸಲ್ಲಿಸಿದರು. ಬೆಳ್ಳೂರಿನಲ್ಲಿ ನಾವು ಕಾಯಂ ನಿವಾಸಿಗಳಾಗಿದ್ದು ಕೃಷಿ ಕಾರ್ಮಿಕರಾಗಿರುತ್ತೇವೆ. ನಮ್ಮ ಗ್ರಾಮದಲ್ಲಿ ದಿನಸಿ ಅಂಗಡಿಗಳಲ್ಲಿ ಯಾವುದೇ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದು ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಎಂದು ಪ್ರತಿಭಟನಾಕಾರರು ದೂರಿದರು. ಸ್ಟ್ರೈಕೆಲ್ಲ ಮಾಡಿದ್ವಿ ಸರ್. ಏನಂದ್ರೆ ನಮ್ಮ ಡಿಪೆಂಡೆಂಟ್ ಪೊಲೀಸ್ ಕ್ರಮ ತಗೊಂತ ಇಲ್ಲ. ಹೊಸನಗರ ಅಧಿಕಾರಿಗಳಿಗೂ ಹೇಳಿದೀವಿ, ಲಂಚ ತಗೊಂತೀರಿ ಅಂತ ಇದು ದಯವಿಟ್ಟು ನಮ್ಗೆ ಅದೊಂದು ಸರ್, ನಾವು ಅರಸಾಳ ಗ್ರಾಮ ಪಂಚಾಯತಿ ಮತ್ತು ಬೆಳ್ಳೂರು ಗ್ರಾಮ ಪಂಚಾಯತಿಯಿಂದ ಬಂದಿದ್ದೇವೆ ಸರ್. ನಾವು ಅಲ್ಲೆಲ್ಲ ಪೊಲೀಸ್ ಸ್ಟೇಷನು ಅಲ್ಲಿ ಇಲ್ಲೆಲ್ಲ ಹೋರಾಟ ಮಾಡಿ ತುಂಬ ಇದು ಮಾಡಿದ್ವಿ ಸರ್. ಆದರೂ ಭಕ್ತ ಇಲ್ಲ. ಊರಲ್ಲಲ್ಲಿ ಒಂದು 4 ದಿವಸ ನಿಲ್ಸ್ದಂಗೆ ಮಾಡ್ತಾರೆ, ಆಮೇಲೆ ಮತ್ತೆ ಇದು ಮಾಡ್ತಾರೆ ಸರ್. ಅದಕ್ಕೆ ನಾವು ಇಲ್ಲಿ ತನಕ ಬಂದಿದ್ದೀವಿ. ನಮ್ಮ ಹೋರಾಟಕ್ಕೊಂದು ನ್ಯಾಯ ಸಿಗಬೇಕು. ಮಕ್ಕಳು ಮರಿ ಎಲ್ಲ ಜೀವನ ಮಾಡೋದು ಭಾಳ ಕಷ್ಟ ಆಗಿಬಿಟ್ಟಿದೆ ಸರ್. ಎಲ್ಲ ಹೇಳ್ತಾರೆ ಮೋದಿಜಿ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ. ಎಲ್ಲಿದೆ ಸರ್? ಬೇಟಿಯವ್ರ ಕಷ್ಟ ಕೇಳಾರೆ ಯಾರು? ಎಲ್ಲಿ ಹೋದರೂ ನಮಗೆ ಒಂದೆರಡು ಸಮಾಧಾನ ಮಾಡಿ ಹೇಳ್ತಾರೆ, ಮತ್ತೆ ಯಾವುದು ನಿಲ್ತಾ ಇಲ್ಲ. ನಮಗೆ ಕಂಡೀಷನಾಗಿ ನಿಲ್ಲಿಸ್ಬೇಕು ಅಷ್ಟೇ ಸರ್. ನಾವು ಇಲ್ಲಿಗೆ ಅದಕ್ಕೋಸ್ಕರ ಇಲ್ಲಿ ತನಕ ಬಂದಿರೋ ಸರ್. ಊರು ಮನೆಯಲ್ಲೆಲ್ಲ ಭಾಳ ಇದು ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಹೆಣ್ಮಕ್ಳಿಗೆ ನಸ್ರೀನ್ ಬಾನು ಅಂತ ಹೇಳಿ ಸರ್. ನನಗೂ ಸಹ 3 ಹೆಣ್ಮಕ್ಳು ಸರ್. ನಾನು 300 ರೂಪಾಯಿ ಕೂಲಿ ಮಾಡ್ಕೊಂಡು ಬಂದು ಮನೇಲಿ ಮಕ್ಳಿಗೆ ಸಾಕಿ, ಆಮೇಲೆ ನಮಗೆ ಇರೋಕ್ಕೂ ಮಕ್ಕಳಿಗೆ ನಮಗೆಲ್ಲ ನೆಮ್ಮದಿ ಇಲ್ಲ. ಮನೇಲಿ ರೌಡಿಸಮ್ ಮಾಡೋದು, ಎಣ್ಣೆ ಕುಡ್ದು ಮನೆ ಮಾರಿಗೂ ಅಂಗಡಿ ಊರಲ್ಲ. ಹೇಳಿದ್ರೆ ಯಾರು ಬಗ್ಗಲ್ಲ. ಪೊಲೀಸರಿಗೆ ಹೇಳಾಯಿತು, ಎಲ್ಲರಿಗೂ ಹೇಳಾಯ್ತು ಸರ್. ದಯವಿಟ್ಟು ಇದಕ್ಕೊಂದು ಸಪೋರ್ಟ್ ನೀವೆಲ್ಲ ಸಪೋರ್ಟ್ ಮಾಡಿ ಕಡ್ಡಾಯವಾಗಿ ನಮ್ಮ 2 ಗ್ರಾಮ ಪಂಚಾಯತಿ ಎಣ್ಣೆ ನಿಲ್ಲಿಸ್ಬೇಕು ಅಷ್ಟೇ ಸರ್. ನಮ್ಮ ಇದೇ ಇದು ನಸ್ರೀನ್ ಬಾನು. ಹೋಗ ನೀನಂಚೂರು ವಾಯ್ಸ್ ಕೊಡು. ಹೋಗ ಒಂದು ನಿಮಿಷ ಎಣ್ಣೆ ಮಾಡ್ರ. ಯಾಕೆ ಕೊಟ್ಟಿದ್ದೀವಿ ಅಂತಾರೆ. ಯಾವುದೋ ರೀತಿ ನಮ್ಗೊಂದು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಸರ್. ನಮಗೆ ಮೊನ್ನೆ ನೋಡಿ ಸರ್, ನಾವು ಸಂಘದಿಂದ 1 ಲಕ್ಷ ರೂಪಾಯಿ ಲೋನ್ ಮಾಡಿದ್ದೀವಿ. ಬ್ಯಾಗಲ್ಲಿ ಇಟ್ಟು ದುಡ್ಡೇ ಇಲ್ಲ ಸರ್. ಹೆಂಡ ಕುಡ್ದು ಮೊನ್ನೆ ಸಂಘ ಕಟ್ಟಬೇಕಿದ್ರೆ ದುಡ್ಡು ನೋಡ್ತೀನಿ, ದುಡ್ಡಿಲ್ಲ. ದುಡ್ಡು ಏನಾಯಿತು? ಹೆಂಡ ಕುಡ್ದು ಮುಗ್ದಿತ್ತು. ಏನೇನಿಲ್ಲ ಸರ್. ಇನ್ನು ಮುಂದೆ ನಾವು ಏನು ಮಾಡಬೇಕು? ಒಳ್ಳೆ ನೋಡಿ ಫೈನಾನ್ಸ್ನವ್ರು ಸಾಲ ಕೊಡಿ ಅಂತ ಬಂತಾರೆ, ಇಡಿಗರು ಬ್ಯಾಂಕ್ ಅವ್ರು ಸಾಲ ಕೊಡಿ ಅಂತಾರೆ. ಸಾಲ ಮಾಡಿ ನಾವು ಬೆಳಿಗ್ಗೆ ಹಾಕಿದ್ದೀವಿ. ಗಂಡ ನೋಡ್ರಿ ಈ ರೀತಿ ಕುಡ್ಕ ಯಾವ ಹೆಣ್ಮಕ್ಳಿಗೂ ಯಾವ ಇನ್ನು ಸರ್. ಮೊನ್ನೆ ಅದು ಯಾವುದೋ ಶಾಲೆಯಲ್ಲಿ ಸರ್ ಬ್ಯಾಗಲ್ಲಿ 7ನೇ ಕ್ಲಾಸ್ ಓದೋ ಮಗನ ಬ್ಯಾಗಲ್ಲಿ ಎಣ್ಣೆ ಕೊಟ್ಟೈತಂತೆ, ಬೀಡಿ ಕಟ್ಟಿತ್ತಂತೆ ಸರ್. ಇವತ್ತು ಅಪ್ಪರ್ ಕುಡಿಯೋದ ಮಕ್ಕಳು ಕುಡಿತಾರೆ. ಇದಕ್ಕೆ ನ್ಯಾಯ ಇಲ್ಲ ಅಂದ್ರೆ ಮುಂದೆ ಹೆಂಗೆ ಸರ್ ಇದು? ಈ ಹೆಣ್ಮಕ್ಳೆಲ್ಲ ಇನ್ನು ಅದೇ ಹೇಳಿದ್ನಲ್ಲ ಸರ್, ಇನ್ನು DC ಆಫೀಸ್ ಮುಂದೆನೇ ವಿಷ ಕುಡಿತಾರೆ ಇನ್ನು. ಥ್ಯಾಂಕ್ ಯು ಅಮ್ಮ. ಸರ್